ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು. 18ನೇ ಶತಮಾನದ ಶರಣ ಬಸವ ಗುರುವರ್ಯರನ್ನು ಸಾಕ್ಷಾತ್ ಪರಮಾತ್ಮನ ರೂಪವನ್ನಾಗಿ ಕಾಣಿಕೊಂಡ. ಅವರು ಸಾಕ್ಷಾತ್ ಮರುಳಾರಾಧ್ಯರು, ಕೇವಲ ಮರುಳಾರಾಧ್ಯರಲ್ಲ, ನನ್ನ ಭವಬಂಧನದ ಬದುಕಿಗೆ ಸಾಕ್ಷಾತ್ ಪರಮೇಶ್ವರನ ರೂಪವಾಗಿ ಬಂದವರು. ಅಂಥವರ ಮುಖಾಂತರ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ಕೊಂಡ ಶರಣ ಬಸವ. ಅಂತೆಯೇ 6 ರಿಂದ 7 ಆಭರಣಗಳನ್ನು ತಿಳ್ಕೊಂಡ. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ ಮಹತ್ವವನ್ನು ಸರ್ವವನ್ನು ತಿಳ್ಕೊಂಡ. ಕೊನೆಯದಾಗಿರುವಂಥ ಆವರಣವೊಂದುಳಿದಿತ್ತು. ಶರಣ ಕೇಳುತ್ತಾನೆ ಮತ್ತೆ, ಗುರುವರ್ಯ, ನಿಮ್ಮಲ್ಲಿ ಅಗಾಧವಾಗಿರುವಂಥ ಜ್ಞಾನ ಅದು, ಬುದ್ಧಿ ತಿಳುವಳಿಕೆಯ ಚೈತನ್ಯದ ವಿವೇಕತ್ವದ ಸಂಪೂರ್ಣವಾಗಿರುವಂಥ ಸಿದ್ಧಾಂತದ ಶಿಖಾಮಣಿ ಆಗಿರುವಂಥವರು ನೀವು. ಕೊನೆಯದಾಗಿರುವಂಥ ಆವರಣ ಯಾವುದು, ಅದರ ಮಹತ್ವವನ್ನು ತಿಳಿಸಿ ನನ್ನನ್ನು ಜ್ಞಾನಿಯನ್ನಾಗಿ ಮಾಡ್ರಿ. ಅಷ್ಟೇ ಅಲ್ಲ, ನನಗೆ ಸಂಪೂರ್ಣವಾಗಿರುವ ಆಶೀರ್ವಾದವನ್ನು ಕೂಡ ಮಾಡಿರಿ ಪುಣ್ಯಾತ್ಮರೇ ಅಂತ ಗುರುವಿನ ಪಾದದ ಅಡಿಯಲ್ಲಿ ಶರಣಾಗತನಾದ ಶರಣಬಸವ. ಶಿಷ್ಯನ ಮುಗ್ಧತೆಯ ಮಮಕಾರತ್ವದ ಮಾತುಗಳನ್ನು ಕೇಳಿರುವ ಮರುಳಾರಾಧ್ಯರಂತಾರ, ಶರಣ, ನೀನು ಸಿಕ್ಕಿದ್ದು ನನ್ನ ಸೌಭಾಗ್ಯವೇ ಹೊರತು ನಿನ್ನ ಸೌಭಾಗ್ಯ ಅಲ್ಲ. ನಿನ್ನಂಥ ಶ್ರೇಷ್ಠ ಶಿಷ್ಯ ನನಗೆ ಸಿಕ್ಕಾನಲ್ಲ, ಅದು ನನ್ನ ಸೌಭಾಗ್ಯ ಅಂತ ಅವರು ಹೆಮ್ಮೆ ಪಡುತ್ತಾರೆ, ಆನಂದ ಪಡುತ್ತಾರೆ, ಉತ್ಸಾಹವನ್ನು ಪಡುತ್ತಾರೆ. ಇವನಿಗೆ ಹಂಬಲ ಅದು ತಿಳಿಸಬೇಕು ಅಂತ ಶರಣ ಹೇಳ್ತಾರೆ. ಶರಣ ಕೇಳುವಂಥವನಾಗೋ. ಅಷ್ಟಾಭರಣಗಳಲ್ಲಿ ಕೊನೆಯದಾಗಿರುವಂಥದ್ದು ಯಾವುದು ಅಂದ್ರೆ ಮಂತ್ರದ ಮಹತ್ವವನ್ನು ತಿಳಿಸ್ತಾರೆ. ಮಂತ್ರ ಅದು ಸಾಮಾನ್ಯವಾಗಿರುವಂಥದ್ದಲ್ಲ. ಸಪ್ತಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್. ಬ್ರಹ್ಮ ವಿಷ್ಣು ದ್ವಾದಿವೇಶು ಯಥಾ ರುದ್ರ ಪ್ರತಿಷ್ಠಿತ ಅಂತ ಸುಭಾಷಿತಗಾರ ಹೇಳುತ್ತಾರೆ. 7 ಕೋಟಿ ಮಂತ್ರಗಳದಾವ, 7 ಕೋಟಿ ಮಂತ್ರಗಳು. ಆ 7 ಕೋಟಿ ಮಂತ್ರದೊಳಗೆ ಯಾವ ಮಂತ್ರ ಶ್ರೇಷ್ಠ ಅಂದರೆ ಶಿವಪಂಚಾಕ್ಷರಿ ಮಹಾಮಂತ್ರ ಶ್ರೇಷ್ಠ. ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರೊಳಗೆ ಯಾರು ಅಗ್ರಗಣ್ಯರು ಶ್ರೇಷ್ಠರು ಅಂದರೆ ಶಿವ ಯಥಾ ರುದ್ರ ಪ್ರತಿಷ್ಠಿತ, ಪರಮೇಶ್ವರ ಯಾವಾಗಲೂ ಕೂಡ ಮೊದಲಿಗ ಅನ್ನುವಂಥದ್ದನ್ನು ಸಿದ್ಧಾಂತದೊಳು ಹೇಳಿಕೊಂಡು ಬರುತ್ತಾರೆ. ಶರಣ ಕೇಳುವಂಥವನಾಗೋ. ಈ ಮಂತ್ರಕ್ಕೆ ಒಂದು ಶ್ರೇಷ್ಠ ಕಥೆ ಅದ, ಕೇಳು ಅಂತ ಆ ಕಥೆಯನ್ನು ಪ್ರಾರಂಭ ಮಾಡುತ್ತಾರೆ ಶರಣ ಬಸವನಿಗೆ ಮರುಳಾರಾಧ್ಯರು. ಚೋಳ ದೇಶದಲ್ಲಿ ಧರ್ಮವತಿ ನಗರ ಅನ್ನುವಂತಹ ಒಂದು ಪಟ್ಟಣ. ಆ ಧರ್ಮವತಿ ನಗರವನ್ನು ಸತೇಂದ್ರ ಚೋಳ ಅನ್ನುವಂಥ ಮಹಾರಾಜ ಆಳುತ್ತಿದ್ದ. ಸತೇಂದ್ರ ಚೋಳ ರಾಜನಿಗೆ ತಕ್ಕ ಸತಿಯಾಗಿದ್ದವಳು ಅಮೃತವತಿ. ಆ ಅಮೃತವತಿ ಸತೇಂದ್ರ ಚೋಳನಿಗೆ ತಕ್ಕ ಸತಿಯಾಗಿ ಬದುಕನ್ನು ರೂಪಿಸಿಕೊಂಡಿದ್ಲು ಧರ್ಮವತಿ ನಗರದೊಳಗೆ. ಆ ಅರಮನೆಯಲ್ಲಿ ಬುದ್ಧಿವಂತ ಮಂತ್ರಿ ಇದ್ದ, ಪತಿಮೋಹಿ ಅನ್ನುವಂಥ ಮಂತ್ರಿ. ಅವನೂ ಕೂಡ ಮದುವೆಯಾಗಿದ್ದ, ಪ್ರಪಂಚಕನಾಗಿದ್ದ. ಆ ರಾಜ ಮನೆತನದ ಸೇವಾ ಕೈಂಕರ್ಯವನ್ನು, ಕಾರ್ಯಭಾರವನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದ ಮಂತ್ರಿ. ಈ ರಾಜಮನೆತನದ ಗುರುಗಳು ಯಾರಾಗಿದ್ದರು ಅಂದ್ರೆ ಚಿದ್ಗನ ಶಿವಾಚಾರ್ಯರಾಗಿದ್ದರು. ಒಂದು ಸಾರಿ ಚಿದ್ಗನ ಶಿವಾಚಾರ್ಯರು ಆ ಧರ್ಮವತಿ ನಗರದ ರಾಜನ, ಸತೇಂದ್ರ ಚೋಳನ ರಾಜನ ಅರಮನೆಗೆ ದಯಮಾರಿಸ್ತಾರೆ. ಮಹಾಸ್ವಾಮಿಗಳು ಬಂದಾರ, ಚಿದ್ಗನ ಶಿವಾಚಾರ್ಯರು ಬಂದಾರಂತ ಗುರುಗಳ ಮುಖಾಂತರವಾಗಿ ಶಿವನ ಪಂಚವಿಂಶತಿ ಲೀಲೆಯನ್ನು ಅಂದರೆ 25 ತತ್ವ ಲೀಲೆಯನ್ನು ತಿಳ್ಕೊಂಡ್ರು ಗುರುಗಳ ಕಡೆಯಿಂದ. ಸತೇಂದ್ರ ಚೋಳ, ಅಮೃತವತಿ, ಪತಿಮೋಹಿ, ಆತನ ಸತಿ, ಆ ಶಿವನ 25 ತತ್ವ ಲೀಲೆಗಳನ್ನು ತಿಳ್ಕೊಂಡ್ರು. ನಂತರ ಅವರಿಗೆ ಆನಂದ ಆಯಿತು. ಗುರುಗಳಿದ್ದರು, ರಾಜಮನೆತನದ ಗುರುಗಳು, ಅವರಿಗೆ ಶಿವಾಚಾರ್ಯರು ಅಂತ ಕರೀತಾರೆ. ನೋಡ್ರಿ, ಪಂಚಪೀಠಗಳ ಪರಂಪರೆ ಇತಿಹಾಸ ಇದು ಅನಾದಿ ಕಾಲದಿಂದಲೂ ಬಂದಿರುವಂಥದ್ದು. ಗುರು ಪರಂಪರೆ ನಾವು ಯಾವತ್ತೂ ಅದನ್ನು ಮರೆಯಬಾರದು. ಅಂತೆಯೇ ಆ ರಾಜಮನೆತನದ ಗುರುಗಳು ಚಿದ್ಗನ ಶಿವಾಚಾರ್ಯರಾಗಿದ್ದರು. ನೀವು ಇತಿಹಾಸ ನೋಡ್ರಿ,
ಸಿದ್ಧಾರೂಢರ ಗುರುಗಳು ಯಾರಂದ್ರೆ ಗಜದಂಡ ಶಿವಯೋಗಿ ಶಿವಾಚಾರ್ಯರು. ಜಗಜ್ಯೋತಿ ಬಸವೇಶ್ವರರ ಗುರುಗಳು ಯಾರು ಅಂದರೆ ಜಾತವೇದ ಮುನಿ ಶಿವಾಚಾರ್ಯರು. ಉಜ್ಜಯಿನಿ ಪೀಠದ ಶಾಖಾ ಮಠ ಸಾರಂಗ ಮಠ ಅದು ಕೂಡಲ ಸಂಗಮದೊಳಗೆ ಸಾರಂಗ ಮಠದ ಜಾತವೇದ ಮುನಿ ಶಿವಾಚಾರ್ಯರು ಬಸವೇಶ್ವರರ ದೀಕ್ಷಾ ಗುರುಗಳು. ಅಕ್ಕ ಮಹಾದೇವಿಯ ಗುರುವರ್ಯರು ಉಜ್ಜಯಿನಿ ಪೀಠದ ಮುರಳ ಸಿದ್ಧ ಜಗದ್ಗುರು ಪರಂಪರೆ ಅವರು ಆ ಮನೆತನದ ಗುರುಗಳು ಅಕ್ಕಾರ. ಮತ್ತು ಹಾನಗಲ ಗುರುಕುಮಾರ ಮಹಾಸ್ವಾಮಿಗಳ ಗುರುಗಳು ಅವ್ರ ಮೂಲ ಪೀಠ ಯಾವುದಂದ್ರೆ ಉಜ್ಜಯಿನಿ ಪೀಠ. ಅವರು ದೀಕ್ಷಾ ಗುರುಗಳು ಯಾರಂದರೆ ಕಂಚಗಲ ಪ್ರಭುಕುಮಾರ ಶಿವಾಚಾರ್ಯರು. ಬಿದರಿ ಕಂಚಗಲ ಪ್ರಭುಕುಮಾರ ಶಿವಾಚಾರ್ಯರು ಕುಮಾರಸ್ವಾಮಿಗಳ ದೀಕ್ಷಾ ಗುರುಗಳು. ಇದು ಗುರು ಪರಂಪರೆಯ ತತ್ವ. ಅಂತೆಯೇ ಚಿದ್ಗನ ಶಿವಾಚಾರ್ಯರು ಅವರಿಗೆ ರಾಜಮನೆತನಕ್ಕೆ ಸತ್ಯೇಂದ್ರ ಚೋಳನಿಗೆ ಶಿವಸಿದ್ಧಾಂತವನ್ನು 25 ಲೀಲೆಗಳನ್ನು ತಿಳಿಸಿ ಆನಂದದಿಂದ ಇರ್ತಿದ್ರು. ಆಗ ಅಮೃತವತಿ ಚಿದ್ಗನ ಶಿವಾಚಾರ್ಯ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುದೇವ ಎಲ್ಲವೂ ಅದೇ, ಪರಂತು ನಮಗೆ ಮಕ್ಕಳ ಭಾಗ್ಯ ಇಲ್ಲ. ಕಾರಣ ನಿಮ್ಮ ಆಶೀರ್ವಾದದ ಪುಣ್ಯ ಬಲದಿಂದ ಈ ರಾಜಮನೆತನಕ್ಕೆ ವರರಾಜಕುಮಾರ ಹುಟ್ಟಿ ಬರುವಂಗ ಆಶೀರ್ವಾದ ಮಾಡ್ರಿ ಗುರುದೇವ ಅಂತ ಬೇಡಿಕೊಂಡಾಗ ಸತ್ಯೇಂದ್ರ ಚೋಳ ಅಮೃತವತಿ ದಂಪತಿಗಳಿಗೆ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧನೆ ಮಾಡಿ ಇದನ್ನು ನಿತ್ಯದಲ್ಲಿ ಪಠಿಸುವಂಥವರಾದರೆ ನಿಮಗೆ ವರ್ಷ ತುಂಬೋದರ ಒಳಗಾಗಿ ಈ ರಾಜಮನೆತನಕ್ಕೆ ವರರಾಜಕುಮಾರ ಜನಿಸಿ ಬರುತ್ತಾ ಇದ್ದಾನೆ ಅನ್ನುವಂಥ ಆಶೀರ್ವಾದವನ್ನು ಮಾಡುತ್ತಾರೆ ಚಿದ್ಗನ ಶಿವಾಚಾರ್ಯ ಸ್ವಾಮಿಗಳು. ಅಲ್ಲೇ ಇರುವ ಆ ರಾಜಮನೆತನದ ಕಾರ್ಯಭಾರವನ್ನು ನಿಭಾಯಿಸುತ್ತಿರುವಂಥ ಪತಿಮೋಹಿ ಮಂತ್ರಿ ಆತನು ಎದ್ದು ಬರುತ್ತಾನೆ. ಗುರುಗಳ ಯಾವ ಜನ್ಮದ ಪಾಪವೇನೋ ಕರ್ಮವೇನೋ ಇಹ ಜನ್ಮದಲ್ಲಿ ನನಗೂ ಕೂಡ ಮಕ್ಕಳ ಭಾಗ್ಯವಿಲ್ಲ, ಕಾರಣ ನಮಗೂ ಆಶೀರ್ವಾದ ಮಾಡಿರಿ ಅಂತ ಪತಿಮೋಹಿ ಮತ್ತು ಆತನ ಸತಿ ಒಂದು ನಮಸ್ಕಾರ ಮಾಡಿದಾಗ ಅವರಿಗೂ ಕೂಡ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧನೆ ಮಾಡಿ, ಮಂತ್ರಿ ನೀವು ಕೂಡ ಸತಿಪತಿಗಳು ನಿತ್ಯದಲ್ಲಿ ಇದನ್ನು ಪಠನೆಯನ್ನು ಮಾಡಿರಿ, ಸ್ಮರಿಸ್ರಿ, ಧ್ಯಾನ ಮಾಡ್ರಿ, ನಿಮಗೂ ಮಗುವಿನ ಆಶೀರ್ವಾದ ಹಾಗೆ ಆಗ್ತದಂತ ಚಿದ್ಗನ ಶಿವಾಚಾರ್ಯರು ಉಭಯ ತರುಗಳಿಗೆ ಆಶೀರ್ವಾದ ಮಾಡಿ ನಿರ್ಗಮಿಸ್ತಾರೆ. ಗುರುಗಳು ಹೇಳಿರುವ ಪಂಚಾಕ್ಷರಿ ಮಹಾಮಂತ್ರವನ್ನು ನಿತ್ಯ ಪಠನೆ ಮಾಡುತ್ತಾರೆ. ಆ ಮಂತ್ರದೊಳಗೆ ಎಂಥ ಶಕ್ತಿ ಇತ್ತು ಅಂದ್ರೆ, ಎಂಥ ಬಲ ಇತ್ತು ಅಂದ್ರೆ, ಎಂಥ ಅದ್ಭುತವಾದ ಮಹತ್ವ ಇತ್ತು ಅಂದ್ರೆ ಆಶ್ಚರ್ಯ ಅನ್ನಿಸ್ತದೆ. ಆ ಧರ್ಮವತಿ ನಗರದ ಆ ಅರಮನೆಯ ಅರಸನಾಗಿರುವ ಸತ್ಯೇಂದ್ರ ಚೋಳ ಮತ್ತು ಪತಿಮೋಹಿ ಸತಿಯರು ಪತ್ನಿಯರು ಅದನ್ನು ನಿತ್ಯ ಪಠನೆ ಮಾಡಿ ಸ್ಮರಣೆ ಮಾಡಿ ವರ್ಷ ತುಂಬುವುದರೊಳಗಾಗಿ ಸುಂದರವಾಗಿರುವ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ ಆ ರಾಜಮನೆತನದೊಳಗೆ. ಸಾಂಬ ಜೈ ನಮ ಪಾರ್ವತೈ. ನಂತರ ಅವರಿಗೆ ಆನಂದ ಆಯಿತು. ನಮ್ಮ ಗುರುಗಳನ್ನು ಕರೆಸಬೇಕು ಅಂತ ಚಿದ್ಗನ ಶಿವಾಚಾರ್ಯನ ಕರೆಸ್ತಾರೆ. ಗುರುದೇವ ನಿಮ್ಮ ಆಶೀರ್ವಾದದಿಂದ ನೀವು ಹೇಳಿದ ಮಹಾಮಂತ್ರದ ಪಠನೆಯ ಪುಣ್ಯದ ಬಲದಿಂದ ಇವತ್ತು ಸತ್ಯೇಂದ್ರ ಚೋಳ ನನ್ನ ಮನೆತನಕ್ಕೆ ಮಗು ಆಶೀರ್ವಾದ ಆಗಿದೆ ಅಂತ ಬೇಡಿಕೊಳ್ಳುತ್ತಾನೆ. ಅವರು ಕೂಡ ಬೇಡಿಕೊಳ್ಳುತ್ತಾರೆ, ನೀವೇ ಹೆಸರನ್ನಿಡಬೇಕು ಅಂತ ನಾಮಕರಣಕ್ಕೆ ಕರೆಯಿಸಿ ಅವರಿಗೆ ಯಾವ ರಾಜಗುರುಗಳು ಆಗಿರುವ ಚಿದ್ಗನ ಶಿವಾಚಾರ್ಯರು ಸತ್ಯೇಂದ್ರ ಚೋಳನ ಮಗನಿಗೆ ರಾಜಶೇಖರ ಅಂತ ಹೆಸರಿಡುತ್ತಾರೆ. ಪತಿಮೋಹಿ ಮಂತ್ರಿಯ ಮಗನಿಗೆ ಮಿತವಚನ ಅಂತ ನಾಮಕರಣವನ್ನು ಮಾಡಿ ಲಿಂಗಧಾರಣೆಯನ್ನು ಮಾಡಿ ಅವರಿಗೆ ಹೇಳುತ್ತಾರೆ, ನೋಡ್ರಪ್ಪ ಇವರಿಗೆ ಮುಂದೆ ಶಿವಪಂಚಾಕ್ಷರಿ ಮಹಾಮಂತ್ರದ ಪುಣ್ಯಪದ ಬಲದಿಂದ ಇವರು ಯುವರಾಜಕುಮಾರರಾಗಿ ಈ ರಾಜಮನೆತನಕ್ಕೆ ಅವರು ಒಡೆಯರಾಗುತ್ತಾರೆ ಅಂತ ಆಶೀರ್ವಾದವನ್ನು ಮಾಡಿ ನಿರ್ಗಮಿಸ್ತಾರೆ. ಅವರು ಬಾಲ್ಯದಿಂದಲೂ ಕೂಡ ಬೆಳೆಯುತ್ತಾ ಅವರು ಲಿಂಗ ಪೂಜೆಯನ್ನು ಮಾಡುತ್ತಾ ನಿತ್ಯ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಪಠಿಸುತ್ತಾ ಆ ರಾಜಮನೆತನದಲ್ಲಿ ಅವರು ಶಿವಭಕ್ತಿ ಸಂಪನ್ನರಾಗಿ ಶ್ರೇಷ್ಠದ ಜೀವನವನ್ನು ಕಳೀತಾ ಇದ್ದಾರೆ. ಅಂತಹ ಸತ್ಯೇಂದ್ರ ಚೋಳನ ಮಗನಾಗಿರೋ ಯುವರಾಜಕುಮಾರ ಯಾವ ರಾಜಶೇಖರ ಮತ್ತು ಮಿತವಚನ ಸ್ನೇಹಿತರಾಗಿ ಗೆಳೆಯರಾಗಿ ಆನಂದದಿಂದ ಬದುಕನ್ನು ಕಳೆಯುತ್ತಿರುವಾಗ ಅಲ್ಲಿ ಒಂದು ಘಟನೆ ನಡೀತದೆ. ಆ ವಿಚಾರವನ್ನು ಗಾಯಕರ ನಂತರ ನಾವು ನೀವುಗಳೆಲ್ಲ ತಿಳಿಯೋಣ. ನೀ ನನಗೆ ಗುರುವಾಗಬೇಕೆಂದು ನೀ ನನಗೆ ಗುರುವಾಗಬೇಕೆಂದು
ಅನಂತ ಕಾಲ ತಪಸ್ಸಿರಬೇಕು, ಅನಂತ ಕಾಲ ತಪಸ್ಸಿರಬೇಕು. ಅಂತೆ ನೀನು ಗುರುವಾದಿ, ಅಂತೆಯೇ ನಾನು ಶಿಷ್ಯನಾದೆ, ಅಂತೆಯೇ ನಾನು ಶಿಷ್ಯನಾದೆ. ನೀ ನನಗೆ ಗುರುವಾಗಬೇಕೆಂದು, ನೀ ನನಗೆ ಗುರುವಾಗಬೇಕೆಂದು. ಎನ್ನ ಉದ್ಧಾರಕ್ಕಾಗಿ ನನಗೆ, ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರದ ಮಾರ್ಗವ ತೋರಿದಿ. ಎನ್ನ ಉದ್ಧಾರಕ್ಕಾಗಿ ನನಗೆ ಪರೋಪಕಾರದ ಮಾರ್ಗವ ತೋರಿದಿ. ಅನಂತರನ್ನು ಉದ್ಧರಿಸಿದೆನಿ, ಅನಂತರನ್ನು ಉದ್ಧರಿಸಿದೆನಿ, ಅನಂತರನ್ನು ಉದ್ಧರಿಸಿದೆನಿ. ನೀ ನನಗೆ ಗುರುವಾಗಬೇಕೆಂದು, ನೀ ನನಗೆ ಗುರುವಾಗಬೇಕೆಂದು. ಹೀಗೆ ಮುಂದೆ ಪರಂಪರೆ ಉಳಿಸಿ, ಹೀಗೆ ಮುಂದೆ ಪರಂಪರೆ ಉಳಿಸಿ ಕಾಯಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಗುರುಕುಮಾರ ಪಂಚಾಕ್ಷರೇಶ್ವರ. ನೀ ನನಗೆ ಗುರುವಾಗಬೇಕೆಂದು, ನೀ ನನಗೆ ಗುರುವಾಗಬೇಕೆಂದು. ಅನಂತ ಕಾಲ ತಪಸ್ಸಿರಬೇಕು, ಅನಂತ ಕಾಲ ತಪಸ್ಸಿರಬೇಕು. ನೀ ನನಗೆ ಗುರುವಾಗಬೇಕೆಂದು, ಗುರುವಾಗಬೇಕೆಂದು, ಗುರುವಾಗಬೇಕೆಂದು. ಶಿವಸಾಂಬಜೇ ನಮಃ.